ಎಪಿಕೆಎಸ್ ಆರ್ಗಾನಿಕ್ಸ್ ನೀಡುವ ಉತ್ಪನ್ನವಾದ ಕೊಕೊಮ್ಯಾಕ್ಸ್ ಅನ್ನು ನಾನು ಬಳಸಲು ಪ್ರಾರಂಭಿಸಿದಾಗಿನಿಂದ ನನ್ನ ಮರಗಳಲ್ಲಿ ಕಾಯಿ ಬಿಡುವ ಪ್ರಮಾಣ ಮತ್ತು ತೆಂಗಿನಕಾಯಿಗಳ ಗಾತ್ರ ಎರಡೂ ಗಮನಾರ್ಹವಾಗಿ ಹೆಚ್ಚಾಗಿದೆ. ಪರಿಣಾಮವಾಗಿ ಕೊಯ್ಲು ಮಾಡಿದ ತೆಂಗಿನಕಾಯಿಗಳ ಗಾತ್ರ ಮತ್ತು ತೂಕ ಈಗ ಹೆಚ್ಚಾಗಿದೆ. ಪ್ರತಿ ತಿಂಗಳು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಉತ್ಪನ್ನವನ್ನು ಅನ್ವಯಿಸುವ ಮೂಲಕ ಮರಗಳ ಒಟ್ಟಾರೆ ಆರೋಗ್ಯ ಮತ್ತು ಅವುಗಳ ಇಳುವರಿ ಎರಡರಲ್ಲೂ ಗಣನೀಯ ಸುಧಾರಣೆಗಳನ್ನು ನಾನು ಗಮನಿಸಿದ್ದೇನೆ. ನಾನು ತಂಜಾವೂರು ಜಿಲ್ಲೆಯಲ್ಲಿರುವ ವಿಲಾರ್ ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ಹೆಸರು ಗೋವಿಂದರಾಜಲು. ನಾನು ನಿವೃತ್ತ ಬ್ಲಾಕ್ ಮಟ್ಟದ ಕೃಷಿ ಅಧಿಕಾರಿ. ಪ್ರಸ್ತುತ ನಾನು ತೆಂಗಿನ ಮರಗಳನ್ನು ಬೆಳೆಸುವಲ್ಲಿ ತೊಡಗಿಸಿಕೊಂಡಿದ್ದೇನೆ. ನನ್ನ ತೋಟದಲ್ಲಿರುವ ಪ್ರತಿಯೊಂದು ಮರವನ್ನು ನಾನು ವೈಯಕ್ತಿಕವಾಗಿ ಆಯ್ಕೆ ಮಾಡಿ ಪೋಷಿಸಿದೆ. ನಾನು ಬಾಹ್ಯ ಮೂಲಗಳಿಂದ ಯಾವುದೇ ಸಸಿಗಳನ್ನು ಖರೀದಿಸಿಲ್ಲ. ತಾಯಿ ಮರಗಳನ್ನು, ಬೀಜ ಮೂಲಗಳು ಆಯ್ಕೆ ಮಾಡುವಾಗ ನಾನು ನಿರ್ಣಾಯಕ ಮಾನದಂಡಗಳಿಗೆ ಹೆಚ್ಚು ಗಮನ ನೀಡಿದ್ದೇನೆ. ನಿರ್ದಿಷ್ಟವಾಗಿ ಮಡಕೆಯಂತಹ ಆಕಾರವನ್ನು ಪ್ರದರ್ಶಿಸುವ ಮರಗಳು, ಉತ್ತಮವಾಗಿ ರಚನಾತ್ಮಕ ಎಲೆಗಳ ಜೋಡಣೆ ಮತ್ತು ಅತ್ಯುತ್ತಮ ಬೀಜದ ಗುಣಮಟ್ಟ, ಮತ್ತು ಅಂತಹ ಮರಗಳಿಂದ ನಾನು ಸಸಿಗಳನ್ನು ನೆಡಲು ಸಂಗ್ರಹಿಸಿದೆ. ನಾನು 3 ಅಡಿ ಆಳದವರೆಗೆ ನೆಟ್ಟ ಹೊಂಡಗಳನ್ನು ಸಿದ್ಧಪಡಿಸಿದೆ ಮತ್ತು ಸುಟ್ಟುಕಿಡಿ, ರಿಂಗ್ ನೀರಾವರಿ ವಿಧಾನವನ್ನು ಬಳಸಿಕೊಂಡು ಮರಗಳನ್ನು ನಿರ್ವಹಿಸುತ್ತಿದ್ದೇನೆ. ಪ್ರತಿ 7 ರಿಂದ 10 ದಿನಗಳಿಗೊಮ್ಮೆ ಅವುಗಳಿಗೆ ನೀರುಣಿಸುತ್ತೇನೆ. ಆರಂಭದಲ್ಲಿ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ದೇನೆ. ಆದಾಗ್ಯೂ ಅವುಗಳ ಅನ್ವಯವನ್ನು ನಿರಂತರವಾಗಿ ನಿರ್ವಹಿಸದಿದ್ದರೆ ಇಳುವರಿ ಕಡಿಮೆಯಾಗುತ್ತದೆ ಎಂದು ನಾನು ಗಮನಿಸಿದೆ. ಪರಿಣಾಮವಾಗಿ ನಾನು ಈಗ ಪ್ರತಿ 45 ರಿಂದ 60 ದಿನಗಳಿಗೊಮ್ಮೆ ಬಳಸುತ್ತಿರುವ ಹಸುವಿನ ಗೊಬ್ಬರವನ್ನು ಮಾತ್ರ ಬಳಸಲು ಬದಲಾಯಿಸಿದ್ದೇನೆ. ನಾನು ಮೊದಲು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಮೂಲಕ ಕೊಕೊಮ್ಯಾಕ್ಸ್ ಬಗ್ಗೆ ತಿಳಿದುಕೊಂಡೆ. ಅದನ್ನು ನೋಡಿದ ನಂತರ ನಾನು ತಕ್ಷಣ ಆರ್ಡರ್ ಮಾಡಿದೆ, ಉತ್ಪನ್ನವನ್ನು ಖರೀದಿಸಿದೆ ಮತ್ತು ಅದನ್ನು ಬಳಸಲು ಪ್ರಾರಂಭಿಸಿದೆ. ಆರಂಭಿಕ ಹಂತಗಳಲ್ಲಿ ಫಲಿತಾಂಶಗಳು ಸ್ವಲ್ಪ ಸಾಧಾರಣವಾಗಿದ್ದರೂ ನಿರಂತರ ಅನ್ವಯದ ನಂತರ ನಾನು ಒಂದು ವಿಶಿಷ್ಟ ಮತ್ತು ಸಕಾರಾತ್ಮಕ ರೂಪಾಂತರವನ್ನು ಗಮನಿಸಿದೆ. ಪ್ರಸ್ತುತ ನಾನು ಪ್ರತಿ ಮರಕ್ಕೆ ಮಾಸಿಕವಾಗಿ 50 ಮಿಲಿಲೀಟರ್ ಕೊಕೊಮ್ಯಾಕ್ಸ್ ಅನ್ನು ಅನ್ವಯಿಸುತ್ತೇನೆ. ಆರಂಭದಲ್ಲಿ ನಾನು 100 ಮಿಲಿಲೀಟರ್ಗಳ ಡೋಸೇಜ್ ಅನ್ನು ಬಳಸಿದ್ದೆ, ಆದರೆ ನಂತರ ನಾನು ನನ್ನ ಕಟ್ಟುಪಾಡುಗಳನ್ನು ತಲಾ 50 ಮಿಲಿಲೀಟರ್ಗಳ 2 ವಿಭಜಿತ ಡೋಸ್ಗಳಲ್ಲಿ ಅನ್ವಯಿಸಲು ಹೊಂದಿಸಿದೆ. ನಾನು ಸುಮಾರು 5 ವರ್ಷಗಳಿಂದ ಈ ಉತ್ಪನ್ನವನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ಹಿಂದೆ ನನ್ನ ತೆಂಗಿನ ಮರಗಳು ಕೋಮಲ ಬೀಜಗಳು ಮತ್ತು ಬಲಿಯದ ಬೀಜಗಳು ಅಕಾಲಿಕವಾಗಿ ಉದುರುವುದು ಮುಂತಾದ ಗಮನಾರ್ಹ ಸಮಸ್ಯೆಗಳಿಂದ ಬಳಲುತ್ತಿದ್ದವು. ಆದಾಗ್ಯೂ ಈ ಸಮಸ್ಯೆಗಳು ಈಗ ಕಡಿಮೆಯಾಗಿವೆ ಮತ್ತು ಮರಗಳು ಬಲವಾದ ಆರೋಗ್ಯದೊಂದಿಗೆ ಬೆಳೆಯುತ್ತಿವೆ. ಪರಿಣಾಮವಾಗಿ ನಾನು ಈಗ ಗಾತ್ರದಲ್ಲಿ ದೊಡ್ಡದಾದ ಮತ್ತು ತೂಕದಲ್ಲಿ ಭಾರವಾದ ತೆಂಗಿನಕಾಯಿಗಳನ್ನು ಕೊಯ್ಲು ಮಾಡುತ್ತಿದ್ದೇನೆ. ಕೆಳಕ್ಕೆ ಬೀಳುವ ಎಲೆಗಳನ್ನು ಹೊಂದಿರುವ ಬದಲು ಮಡಕೆಯಂತಹ ಆಕಾರವನ್ನು ಹೊಂದಿರುವ ಮರಗಳಿಂದ ಮಾತ್ರ ಹೇರಳವಾದ ಇಳುವರಿಯನ್ನು ಪಡೆಯುತ್ತೇನೆ. ಪರಿಣಾಮವಾಗಿ ತಾಯಿ ಮರಗಳನ್ನು ಆಯ್ಕೆ ಮಾಡುವಾಗ ನಾನು ಈ ನಿರ್ದಿಷ್ಟ ಗುಣಲಕ್ಷಣಗಳಿಗೆ ಆದ್ಯತೆ ನೀಡುತ್ತೇನೆ. ಕೋಮಲ ಬೀಜಗಳು ಮತ್ತು ಬಲಿಯದ ಗುಂಡಿಗಳ ಉದುರುವಿಕೆಯನ್ನು ಕಡಿಮೆ ಮಾಡಲಾಯಿತು. ಹಣ್ಣಿನ ಧಾರಣ ಹೆಚ್ಚಾಯಿತು. ತೆಂಗಿನಕಾಯಿಗಳ ಗಾತ್ರ ದೊಡ್ಡದಾಗಿ ಬೆಳೆಯಿತು. ಕೊಯ್ಲು ಮಾಡಿದ ಬೀಜಗಳ ತೂಕ ಹೆಚ್ಚಾಯಿತು. ಮರಗಳ ಒಟ್ಟಾರೆ ಆರೋಗ್ಯ ಸುಧಾರಿಸಿತು ಮತ್ತು ನಿಯಮಿತ ಮಾಸಿಕ ನಿರ್ವಹಣೆಯ ಮೂಲಕ ಸ್ಥಿರವಾದ ಇಳುವರಿಯನ್ನು ಸಾಧಿಸಲಾಯಿತು. ಸರಿಸುಮಾರು 35 ಮರಗಳಿಂದ 85,000 ರೂಪಾಯಿರಿಂದ 90,000 ರೂಪಾಯಿವರೆಗಿನ ಒಟ್ಟು ಆದಾಯವನ್ನು ಪಡೆಯಲಾಗುತ್ತದೆ. ಸರಾಸರಿ ಪ್ರತಿ ಮರವು 600 ರೂಪಾಯಿರಿಂದ 700 ರೂಪಾಯಿ ಆದಾಯವನ್ನು ನೀಡುತ್ತದೆ.